ಗೈಸ್ ಸ್ಯಾಮ್ ಸಮೀರ್ ವ್ಲಾಗ್ ನೋಡ್ಕ ಅಂತ ನಾನಿಲ್ಲಿ ಗ್ಯಾಸ್ ಮೇಲೆ ಹಾಲಿಟ್ಟಿರೋದೇ ಮರ್ತೋಗ್ಬಿಟ್ಟಿನಿ ನೋಡಿ ಫುಲ್ ಹಾಲೆಲ್ಲ ಉಕ್ಕಿಬಿಟ್ಟಿದೆ. ಇವಾಗ ನಮ್ಮ ಮಮ್ಮಿ ನನ್ನ ಸರಿಯಾಗಿ ಬೈತಾರೆ. ಸೊ ಅಷ್ಟೊತ್ತಿಗೆಲ್ಲ ಕ್ಲೀನ್ ಮಾಡಿಬಿಡ್ಬೇಕು ನಮ್ಮ ಮಮ್ಮಿ ಬರೋಷ್ಟು. ಗೈಸ್ ಹಾಲು ನೋಡಿ ಎಷ್ಟು ಸ್ವಲ್ಪ ಆಗಿದೆ, ಇಷ್ಟು ಇರಬೇಕಾಗಿತ್ತು. ಇದು ಪಲ್ಯ ಕೂಡ ನಮ್ಮ ಮಮ್ಮಿ ತಿರ್ಸಂತ ಹೇಳಿದ್ರು. ವ್ಲಾಗ್ ನೋಡ್ಕ ಅಂತ ನಾನು ಇದನ್ನು ತಿರ್ಸೋದು ಕೂಡ ಮರ್ತೋಗ್ಬಿಟ್ಟು ಸ್ವಲ್ಪ ಎಲ್ಲ ಒತ್ತೋಗಿದ್ದು ಸ್ಮೆಲ್ ಬರ್ತೈತಿ. ಗೈಸ್ ಇವತ್ತು ಬೆಳಗ್ಗೆ ಮಾಡೋಕ್ಕೆ ನನಗೇನು ಕೆಲಸ ಇಲ್ಲ, ಎಲ್ಲ ನಮ್ಮ ಮಮ್ಮಿನೇ ಮಾಡಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಏನು ಕೆಲಸ ಇಲ್ಲ ಅಂತಂದರೆ ಇಷ್ಟಕ್ಕೊಂದು ಫಾಲ್ಸ್ ಇದ್ದಾವಲ್ಲ ಇವನ್ನೆಲ್ಲ ಈ ಥರ ಬಿಟ್ಟಿದ್ದಾರಲ್ಲ ಈ ಥರ ರೋಲ್ ಮಾಡಬೇಕು. ಇದು ನನ್ನ ಕೆಲಸ ಇವಾಗ. ಇಷ್ಟು ಮಾಡಿ ಚಪಾತಿ ಮಾಡ್ತಾರೆ, ಚಪಾತಿ ಸುಟ್ಟು ಟಿಫನ್ ಮಾಡಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ನಮ್ಮಲ್ಲಿ ಏನು ವರ್ಕ್ ಹೇಳ್ತಾಳೆ ಅದನ್ನು ಮಾಡಬೇಕು. ಇಲ್ಲಾಂದರೆ ಅಷ್ಟೇ ನನ್ನ ಕತೆ. ಈ ಥರ ಮಡಚಬೇಕು, ಈ ಥರ ಹಿಂಗೆ ರೋಲ್ ಮಾಡ್ತಾ ಹೋಗಬೇಕು. ಈ ಥರ ಹಿಂಗೆ ರೋಲ್ ಮಾಡಿ ಇಲ್ಲಿವರೆಗೆ ರೋಲ್ ಮಾಡ್ತಾನೇ ಇರಬೇಕು. ಹಂಗೆ ನೀವು ಇಷ್ಟೊಂದು ಮುಗಿಸ್ಬೇಕು ಗೈಸ್. ಬೇಗ ಮುಗಿಸಿ ಸಿಗ್ತೀನಿ ನಾನು ಮತ್ತೆ. ಏನು ಅಷ್ಟು ಸ್ವಲ್ಪದವ ಉಕ್ಕು ಬಿಟ್ಟವ ಹಾಲು. ನೋಡಿಲ್ಲ ಮಮ್ಮಿ. ಗೈಸ್ ಇವಾಗ ಇವೆಲ್ಲ ರೋಲ್ ಮಾಡಿ ಇಟ್ಟಿದ್ದೀನಿ. ನಮ್ಮ ಮಮ್ಮಿ ಚಪಾತಿ ಹಾಯ್ ಮಾಡು ಅಕ್ಕ. ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ, ಚೆನ್ನಾಗಿದೆಯಾ ಅಕ್ಕ? ಟಿಫನ್ ಮಾಡ್ತಿದ್ದಾಳ. ಗೈಸ್ ನಾನು ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ, ಇದಕ್ಕಂದರೆ ನನಗೆ ಆರಾಮಿಲ್ಲ. ಸೊ ಅದಕ್ಕೆ ಬೆಳಗ್ಗೆಯಿಂದ ಸುಮ್ಮನೆ ರೆಸ್ಟ್ ಮಾಡ್ತಿದ್ದೆ. ಪಪ್ಪಾಯ ಕಟ್ ಮಾಡ್ತಿದ್ದಾರೆ. ಸೊ ಆರಾಮಿಲ್ಲಲ್ಲ, ಅದಕ್ಕೆ ತಿಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಅಷ್ಟೇ ಗೈಸ್. ಇದು ನಮ್ಮ ತೋಟದ ಪಪ್ಪಾಯ ಗೈಸ್. ನೋಡಿ ನಮ್ಮ ತೋಟದಾಗ ಬೆಳೆದಿದ್ದೆಲ್ಲ ಗೈಸ್. ನಾನು ಚಿಕ್ಕವಳಿದ್ದಾಗ ಇದೈತಾವಲ್ಲ ಇವು ಬ್ಲ್ಯಾಕ್ ಸೀಡ್ಸು, ಇವನ್ನೆಲ್ಲ ನಾನು ಹುಳ ಅನ್ಕೊಂತಿದ್ದೆ ಗೈಸ್. ನಮ್ಮ ಮನೇಲಿ ಅಷ್ಟು ಸ್ಟೀಲ್ ಪ್ಲೇಟ್ ಇದ್ದರೆ ಸಿಲ್ವರ್ ಪ್ಲೇಟಾಗಿ ಕಟ್ ಮಾಡ್ತಾರೆ ನಮ್ಮ ಪಪ್ಪ. ನೋಡಿ ಹೆಂಗಿದಾವೆ ನಮ್ಮ ತೋಟದ್ವು. ವಾವ್, ಹಿಂಗೆ ತಿಂದು ಬಿಡದೆ. ಸೂಪರ್. ಹುಳ ನೋಡಿ ಗೈಸ್ ಎಷ್ಟು ಸ್ವೀಟಾಗಿದೆ ಅಂದರೆ ಸಕ್ಕರೆನೇ ಬೇಡ, ಅಷ್ಟು ಸ್ವೀಟಾಗಿದೆ. ಅಲ್ಲೇ ನಮ್ಮ ಮಮ್ಮಿ ಬರ್ತಿದ್ದಾರೆ ನೋಡಿ. ವಾಕ್ ಮಾಡಿದ್ದು ಬೆಳಗ್ಗೆ ಸಾಯಂಕಾಲ. ಗೈಸ್ ಯಾರ್ಯಾರೆಲ್ಲ ಇವನ್ ತಿಂದಿದ್ದೀರಿ? ಕ್ರೇಜಿ. ನಾನು ಚಿಕ್ಕವಳಿದ್ದಾಗಂತೂ ಫುಲ್ ಕ್ರೇಜಿ ಮೇಲೆ ಕ್ರೇಜಿ. ಫುಲ್ ಜೋಬ್ ತುಂಬ. ಫೈವ್ ರುಪೀಸಿಗೆ ಎಷ್ಟು ಜಗ್ಗಿ ಬರ್ತಿತ್ತು. 1 ರೂಪೀಸಿಗೆ 3 ಅನ್ನಂಗೆ ಬರ್ತಿತ್ತು. 3 or 4 ಬರ್ತಿತ್ತು. ಎಷ್ಟೊಂದು ಜೋಬ್ ತುಂಬ ಫುಲ್ ಗುಚ್ಚು ತುಂಬಿಸ್ಕೊಂಡು ತಿನ್ಕಾಂತ ಇರೋದು ಹಗ್ಲು ರಾತ್ರಿ ಇವೇ. ಇನ್ನೊಂದು ಇದೇ ಥರದರಲ್ಲೇ ಕಲರ್ ಬರ್ತಿತ್ತು. ಅದು ಓಕೆ ಬಟ್ ಇದರಷ್ಟು ಕ್ರೇಜಿ ಯಾವುದು ಇಲ್ಲ ಗಾಯ್ಸ್. ಸಖತ್ತಾಗಿರುತ್ತೆ. ನೀವು ಕೂಡ ಟೇಸ್ಟ್ ಮಾಡಿ. ಇದು ಸಿಗೋದು ಭಾಳ ರೇರ್ ಇವಾಗ ಬಟ್ ಎಲ್ಲ ನಾವು ಚಿಕ್ಕ ಅಂಗಡಿನಲ್ಲಿ ಸಿಗ್ತತೆ. ನಾನು ಇದನ್ನು ಚಿಕ್ಕ ಅಂಗಡಿನಾಗ ನೋಡಿ ತೊಗೊಂಡು ಬಂದಿದ್ದು. ಚೆನ್ನಾಗಿದೆ ನೋಡಿ, ಟೇಸ್ಟ್ ಸಖತ್ತಾಗಿದೆ. ನೀವು ತಿನ್ನಿ. ಚಿಕ್ಕ ಗೈಸ್ ಇಲ್ಲಿ ನೋಡಿ, ಅದಿಷ್ಟು ತಿಂದು ಎಲ್ಲ ಖಾಲಿ ಪೇಪರ್ ಮಾಡೀನಿ. ಅಲ್ಲಿ ಕೆಲವೊಂದು ಕೆಳಗಡೆ ಬಿದ್ದಿದ್ದು ನೋಡಿ, ಅಲ್ಲೊಂದು ಅಲ್ಲಿ ಗಾಳಿಗೆ ಹೋಗ್ಬಿಟ್ಟೈತೆ. ಒಂದೆರಡು ಅಲ್ಲೊಂದು ಬಿದ್ದಿದೆ. ನನಗಂತೂ ಫುಲ್ ಕ್ರೇಜಿ ಅಂದರೆ ಕ್ರೇಜಿ ಇಷ್ಟ. ಕ್ರೇಜಿ ಇಷ್ಟ. ನೈಸ್. ಸೊ ಅಷ್ಟೇ ಗಾಯ್ಸ್. ಇಲ್ಲಿ ವಾಕ್ ಬರ್ತೀವಿ ನಾವು.
ಎಷ್ಟು ಸಕ್ಕತ್ತಾಗಿರುತ್ತೆ ಗೊತ್ತಾ. ಫುಲ್ ಏನಂತಾರೆ, ಪೀಸ್ಫುಲ್, ಜಸ್ಟ್ ಪೀಸ್ ಅಂತ ಅಷ್ಟೇ.